ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX70 ಈ ಗಾಡಿದು ಸ್ವಿಂಗ್ ಡಿವೈಸ್ ಸ್ಟ್ರಕ್ ಆಯಿತು ಅಂತ ನಿನ್ನೆ ಫೋನ್ ಬಂದಿತ್ತು. ಬಟ್ ನಿನ್ನೆ ಸ್ವಿಂಗ್ ಡಿವೈಸ್ ಬಿಚ್ಕೊಂಡು ಬಂದಿದ್ದಾರೆ. ಈಗ ಇವತ್ತು ಹೋಗಿ ಆ ಗಾಡಿಗೆ ಫಿಟ್ ಮಾಡೋಣ ಅಂತ ಬರ್ರಿ. ಇದು ರಿಂಗ್ ಗೇರ್, ಕ್ಯಾರಿಯರ್ ಮತ್ತು ಸ್ವಿಂಗ್ ಡಿವೈಸ್. ಆ ಸ್ವಿಂಗ್ ಡಿವೈಸು ಈ ಬಾಟಮಲ್ಲಿ ಫಿಟ್ ಆಗುತ್ತೆ. ಡಿವೈಸ್ ಸೀಲ್ ಇದು ಪ್ಲೇಟಿಗೆ ಡಿವೈಸ್ ಸೀಲು ಈ ಥರ ಫಿಟಪ್ ಆಗುತ್ತೆ. ಇವಾಗ ಫಿಟ್ ಮಾಡ್ತಿರೋದು ಡಿವೈಸ್ ಸೀಲ್ ಪ್ಲೇಟ್. ಇದು ಬಾಟಮಲ್ಲಿ ಬರುತ್ತೆ. 17 ಸೈಜಿಂದ ಒಂದು 8 ಬೋಲ್ಟ್ ಕೂರುತ್ತೆ. ಇದಕ್ಕೆ ಫಿಟಪ್ ಮಾಡೋಣ. ಡಿವೈಸಿಗೆ ಸೀಲ್ ಹಾಕಿದ್ದೀನಿ. ಚೆಸ್ಸಿಗೆ ಫಿಟ್ ಮಾಡೋಣ. ಡಿವೈಸು ಚಾಸಿಯಲ್ಲಿ ಈ ಥರ ಫಿಟಪ್ ಆಗುತ್ತೆ. ಇದಕ್ಕೆ 24 ಸೈಜ್ ಬೋಲ್ಟು 10 ಕೂರುತ್ತೆ. ಆ 10 ಬೋಲ್ಟ್ ಹಾಕಿ ಮಿಷನಿಂದ ಫಿಟ್ ಮಾಡೋಣ. ಡಿವೈಸಿಗೆ ಬೋಲ್ಟ್ ಫಿಟಪ್ ಆಯಿತು. ಇವಾಗ ನೆಕ್ಸ್ಟ್ ರಿಂಗೇರಲ್ಲಿ ಕೂರುತ್ತೆ. ಇದಕ್ಕೆ 16 ಬೋಲ್ಟ್ ಬರುತ್ತೆ. ರಿಂಗೇರ್ ಫಿಟಪ್ ಆದಮೇಲೆ ನೆಕ್ಸ್ಟ್ ಬಿಗ್ ಕ್ಯಾರಿಯರ್, ಸನ್ ಗೇರ್, ಸ್ಮಾಲ್ ಕ್ಯಾರಿಯರ್, ಸ್ಮಾಲ್ ಸನ್ ಗೇರ್ ಇವಷ್ಟು ಅದರಲ್ಲಿ ಕೂರುತ್ತೆ. ಕ್ಯಾರಿಯರ್ ಕೂರ್ಸಾದ್ಮೇಲೆ 2.25 ಲೀಟರ್ ಗೇರ್ ಆಯಿಲ್ ಹಾಕಬೇಕಾಗತ್ತೆ ಸ್ವಿಂಗ್ ಡಿವೈಸ್ಗೆ. ಮತ್ತು ಸ್ವಿಂಗ್ ಮೋಟ್ರ್ ಇದು. ಸ್ವಿಂಗ್ ಮೋಟ್ರ್ ಫಿಟ್ ಮಾಡಿ ಹೋಸ್ ಪೈಪ್ ಕನೆಕ್ಷನ್ ಎಲ್ಲ ಕೊಟ್ಟಿದ್ದೀನಿ. ಮತ್ತು ನೆಕ್ಸ್ಟ್ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಪೆಟ್ರೋಲಿಕ್ ಆಯಿಲ್ ಕಮ್ಮಿ ಇತ್ತು, ಟಾಪಪ್ ಮಾಡಿದ್ವಿ. ಟಾಟಾ ಹಿಟಾಚಿ EX70 ಸ್ವಿಂಗ್ ಮಾಡಬೇಕಾದ್ರೆ ಸೌಂಡ್ ಬಂತು ಅಂತ ಹೇಳಿ ಸ್ವಿಂಗ್ ಮೋಟ್ರ್ ಓಪನ್ ಮಾಡಿದರು. ಅದರಲ್ಲಿ ಸನ್ ಗೇರ್ ಹೋಗಿತ್ತು, ಪ್ಲ್ಯಾಂಟ್ ಗೇರ್ ಹೋಗಿತ್ತು. ಆಮೇಲೆ ಅದನ್ನು ತಗೊಂಬಂದು ಮತ್ತೆ ಫಿಟ್ ಮಾಡಿ ಚೆಕ್ ಮಾಡಿದ್ದೀನಿ. ಮತ್ತೇನು ಪ್ರಾಬ್ಲಮ್ ಏನಿಲ್ಲ. ಇದ್ರದ್ದು ವರ್ಕು ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.